ಈಗೆಷ್ಟು ಟೈಮು? ಸುಮಾರು ಒಂದು 4 ಗಂಟೆ ಆಗಿರ್ಬೋದು. ಈಗ ಹೋಗಿ ಹಾಲೆಲ್ಲ ಕರ್ಕೊಂಬಿಡೋಣ. ಬೇಡ ಸುಮಾರು ಆದ್ರೂ ಹಾಲೆಲ್ಲ ಕರೆದು ನಾವು ಬಚ್ಚಿಟ್ಬಿಡ್ಬೇಕು. ಈ ರಮ್ಯ ಎಲ್ಲಿ ಗೊತ್ತು ಎದ್ದು ಬರ್ತೀನಿ ಅಂತಂದ್ಲಲ್ಲ, ಎದ್ದಾಡ್ಸಿದೆ ಬರ್ತೀನಿ ಎದ್ದು ನಡಿಯಮ್ಮ ಅಂತಂದ್ಲು. ಇಟ್ಟಾದ್ರೂ ಬರಲಿಲ್ಲ. ರಮ್ಯಾ, ಏ ರಮ್ಯಾ ಜಲ್ದಿ ಬಾರಿ. ಈ ರಮ್ಯಾ ಮನೆಯಾಡಿ ಎದ್ದು ಬಾರಿ ಜಲ್ದು. ಅಲ್ಲಿ 4 ಗಂಟೆ ಆಯ್ತು. ಇನ್ನೊಂದು ಗಂಟೆ ಅಷ್ಟೊತ್ತಿಗೆ ಅವ್ರು ಎದ್ದು ಬಿಡ್ತಾರೆ. ಜಲ್ದಿ ಬಾ. ಅಯ್ಯೋ ಯಾಕವ ಹಂಗರಿಸ್ಕೊಂತೀಯ? ಅಯ್ಯೋ ಬಾಯಿ ಮುಚ್ಚಿ ಜೋರಾಗಿ ಬಾಯಿ ಮಾಡ್ಬೇಡ. ಅವ್ರು ಎದ್ಗಿದ್ದರು ಆಮೇಲೆ. ಅಲ್ಲ ಯಾಕೆ ಈಟಕ್ಕೆ ಎದ್ದು ಬಾ ಅಂತ ಕರೆದು ಬಂದೆ? ಯಾಕಮ್ಮ ಎಲ್ಲಿಗೆ ಹೋಗ್ಬೇಕು ಈಟತ್ಕೆನೆ? ಇನ್ನು ನಾನು 3:15 3:45 ಆಗಿತ್ತು ಕಣಮ್ಮ. ಇನ್ನು 4 ಗಂಟೆನೂ ಆಗಿಲ್ಲ. ಯಾಕೆ ಎದ್ದು ಬಾ ಅಂತಂದೆ? ಅಯ್ಯೋ ರಾತ್ರಿ ಇನ್ನೂ ಹೇಳಿರ್ಲಿಲ್ವೇನಿ? ಬೆಳಗಿನ ಜಾವ 3:15 4 ಗಂಟೆಗೆ ಎದ್ದು ಹಾಲು ಕರ್ಕೊಂಬಿಡೋಣ ಬಕೆಟ್ ತಗೊಂಡೋಗಿ ಒಂದು 2 ಬಕೆಟ್ ಅಂತಾನ. ಮರ್ತ್ಬಿಟ್ಟೆ ಹಾಲೇನಿ? ಅವ್ರು ಎದ್ದು ಬರೋಷ್ಟರಲ್ಲಿ ಒಂದು 2 ಬಕೆಟ್ ಹಾಲು ಒಂದು 2 ಹಸಿನಾಗೆ ಕರ್ಕೊಂಬಂದ್ಬಿಡೋಣ. ಓ ಹೌದಲ್ವೇ? ಅಯ್ಯೋ ದೇವ್ರಿ ಮರ್ತೇ ಬಿಟ್ಟಿದ್ದೆ. ಹೋಗಮ್ಮ ಬಕೆಟ್ ತರೋಗು, 2 ಬಕೆಟ್ ತಗೊಂಬ. ಜಲ್ ಕರ್ಕೊಂಬಿಡೋಣ. ಇನ್ನು 3:45 ಅಷ್ಟೇನೆ. ಅವ್ರನ್ನ 5 ಗಂಟೆಗೆ ಎದ್ದಳೋದು. ಆ ಸಿದ್ಧಾನು ಆ ನಂದಿನೀನು. ಹೋಗು ಜಲ್ದಿ 2 ಬಕೆಟ್ ತರೋ ಹೋಗಿ. ಆಯ್ತು ಇಲ್ಲೇ ನಿಂತ್ಕೊಂಡಿರು. ಬರ್ತೀನಿ ಜಲ್ದಿ ಬಕೆಟ್ ತಗೊಂಡು. ನಾನು ನೀನೇ ತಾಂಬತ್ತೀಯೇನು ಬಕೆಟ್ ಅಂತ ನಾನು ಬಂದೆ. ನೀನು ಕೈ ಅಳ್ಳಾಡಿಸ್ಕೊಂಡು ಬಂದೈತಿ. ಹೋಗ್ಲಿ ಬಿಡು, ಇಲ್ಲಿ ನಿಂತ್ಕೊಂಡಿರು, ತಾಂಬತ್ತೀನಿ ಜಲ್ದು. ಅಯ್ಯೋ ಜಲ್ದಿ ತಾಂಬರಮ್ಮ. ಯಾರಾದ್ರೂ ಎದ್ಗಿದ್ದರು ಆ ಅಜ್ಜಿ ಒಂದು ಎದ್ರೆ ಕಷ್ಟ. ನೋಡ್ತಾ ಇದ್ದೀನಿ ಹೀರೆ ಬಕೆಟ್ ಇಲ್ಲೆಲ್ಲ ಸಿಕ್ಕೊಂಡಿದ್ದಾವೆ. ಅಯ್ಯೋ ಅಮ್ಮ ಏನ್ ಬೀಳಿಸಿದಲ್ಲಿ? ಅಯ್ಯೋ ದೇವ್ರಿ ಈಗ ಎದ್ದೆ ಏನ್ ಮಾಡ್ತೀಯ? ಬಾ ಜಲ್ದಿ. ಅಯ್ಯೋ ಅವು ಯಾವ ಒಂದು ತಟ್ಟೆಗಳು ಎಲ್ಲಿ ಇಕ್ಕಿದ್ವೋ ಏನೋ ಕತ್ಲಾಗಿ ಎಡವಿ ಬಿದ್ದುಬಿಟ್ರು. ತಗ ಬಕೆಟ್ ಜಲ್ದು ತಗೊಂಡು ನಡಿ. ಸರಿ ಕೊಡು. ಜಲ್ದು ಹೋಗೋಣ. ಅವ್ರಿಗೆ ಬೆಳಕು ಮುಂಚೆನೆ ಇನ್ನು ಈ 2 ಬಕೆಟ್ ತುಂಬಾನ ಹಾಲು ಕರ್ಕೊಂಡ್ಬಿಡ್ಬೇಕು ನಾವು ಜಲ್ದಿ. ಬಾ ಜಲ್ದು. ಎದ್ದು ಬಿಟ್ರೆ ಕಷ್ಟ ನಮಗೆ. ಹಸುಗಳು ಹಾಲೇ ಕರಿದಂಗೆ ಆಗ್ತಾ ಇದ್ದಾವೆ ಅಂತನ ಅವ್ರಿಗೂ ಅನ್ನಿಸ್ಬೇಕು. ದಿನ ಹಿಂಗೇನೆ ಹಾಲು ಕರೆದು ಎದ್ದು ಮಾಡಬೇಕು. ಅವ್ರಿಗೆ ಇಲ್ದಂಗೆ ಮಾಡಬೇಕು. 2 ಹಸಿನ ಹಾಲು ದಿನ ಕರಿಬೇಕು. ಹೊಸ ಯಾಕೆ ಹಾಲೇ ಕರಿತಾ ಇಲ್ಲ ಅಂತನ ಅನ್ನಿಸ್ಬೇಕು ಅವ್ರಿಗೆ. ಹಾಲು ಸಿಗಲೇಬಾರ್ದು, ಯಾಕಾದ್ರೂ ತಂದ್ವ ಈ ಹಸುಗಳ ಅಂತನ ಅನ್ನಿಸ್ಬೇಕು ಅವ್ರಿಗೆ. ನಡಿ ಜಲ್ದಿ. ಕಣಮ್ಮ ಹಂಗೆ ಅನ್ನಿಸ್ಬೇಕು. ಅಲ್ಲ ಈಗ 60-70 ಸಾವಿರ ರೂಪಾಯಿ ಕೊಟ್ಟು ಸೀಮೆ ತಂದೇವ್ರಿ. ಈಗ ಚೆನ್ನಾಗಿ ಹಾಲು ಕರಿತೆ ಅಂತಾನ ಖುಷಿಯಾಗಿ ಮೇಯಿಸ್ತಾ ಇದ್ದಾರೆ. ಈಗ ಹಾಲು ಕರಿಯಲ್ಲ ಅಂಬದು ಗೊತ್ತಾದ್ರೆ ಯಾಕಾದ್ರೂ ತಂದು ಈ ಹಸುಗಳನ್ನ ಅಂತ ಹೇಳಿ ತಲೆ ಮೇಲೆ ಕೈ ಹೊತ್ಕೊಂಡು ಕುಕ್ಕಂತಾರೆ. ಆವಾಗ ಮಾರಕ್ಕೂ ಆಗಲ್ಲ ಬಿಡಕ್ಕೂ ಆಗಲ್ಲ ಆಗುತ್ತೆ. ದಿನ ಹಾಲು ಕರಿಬೇಕು. ಬೆಳಗ್ಗೆ ಹೊತ್ತನ ಸಿಗದಂಗೆ ಮಾಡಬೇಕು. ಸಾಯಂಕಾಲದ ಹೊತ್ನಾಗ ಏನಮ್ಮ ಮಾಡೋದು? ಸಾಯಂಕಾಲದ ಹೊತ್ನಾಗ ಕರ್ಕೊಂಡ್ಲಿ ಬಾ. ಬೆಳಗ್ಗೆ ಹೊತ್ನಾಗ ಕರಿತಾ ಇಲ್ಲ ಅಂತ ಅನ್ನಿಸ್ಬೇಕು ಅವ್ರಿಗೆ. ಒಂದೇ ಒಂದು ಟೈಮ್ ಮಾತ್ರನೇ ಹಾಲು ಕರಿಯೋದು ಅಂತನ ಎಲ್ಲರಿಗೂ ಗೊತ್ತಾಗಬೇಕು. ಹಂಗಾಗ್ಬೇಕು. ದಿನ ಹಾಲು ಕರಿಯೋಣ. ಸರಿ ಬಾ. ಏನಮ್ಮ ಇದು ಫುಲ್ ಕತ್ಲಾಗ್ಬಿಟ್ಟೈತೆ? ಅಯ್ಯೋ ಇಲ್ಲಿ ಹಂಗಮ್ಮ ಹಾಲು ಕರಿಯೋದು? ನನಗಂತೂ ಹಾಲು ಕರಿಯಕ್ಕೆ ಬೇರೆ ಬರಲ್ಲ. ನಿನಗೆ ಬರುತ್ತಲ್ವೇ ನಮ್ಮ ಹಾಲು ಕರಿಯಕ್ಕೆ? ನನಗೇನೋ ಬರುತ್ತೆ. ನಿನಗೂ ಒಂದ್ಸಲ ಹೇಳ್ಕೊಟ್ಟಿದ್ದಲ್ಲಿ ಅವಾಗ ಯಾವಾಗಲೂ ರೀಲ್ಸ್ ಪಾಲ್ಸು ಮಾಡ್ತೀನಿ ಅಂತ ಹೇಳಿ ಹಾಲು ಕರಿಯೋ ರೀಲ್ಸ್ ಮಾಡಿದ್ದಲ್ಲಿ ಅವತ್ತು ಹೇಳ್ಕೊಟ್ಟಿರಲಿಲ್ಲ. ಹಿಂಗೊಂದಿಷ್ಟು ನೀರು ಹಾಕಿ ಮಲ್ಲಿಗೆ ಹಿಂಗೆ ಸರ್ ಅಂತಾನ ಎಳಿಬೇಕು ಜಲ್ದು ಅಂತಾನ. ಅದೇನೂ ಇಲ್ಲ, ಒಂದು ಸ್ವಲ್ಪ ಅಭ್ಯಾಸ ಆಗತ್ತಕ್ಕ ಅಷ್ಟೇನಿ. ಜಲ್ ಕರಿ. ನಾನು ಒಬ್ಬಳೆ ಕರಿತಾ ಇದ್ದೆ. ಏನಂದ್ರೆ ಎಲ್ಲಿ ಅವ್ರು ಎದ್ದು ಬಿಡ್ತಾರೋ ಅಂತ ಭಯ ಆಗ್ತೈತಿ. ಅದಕ್ಕೆ ಜಲ್ ಕರ್ಕೊಂಬಿಡು. ಅಮ್ಮ ಆಮೇಲೆ ಅದು ದನಗಳು ಕಾಲ್ಗಿಲಾಗ ಹೋದ್ರೆ ನನಗೆ ಅವತ್ತೇನೋ ರೀಲ್ಸ್ ಮಾಡೋಕ್ಕಂತ ಹೇಳಿ ಮಾಡಿದ್ದೆ ಅಷ್ಟೇನೆ. ಆದರೆ ಇವಾಗ ನಿಜವಾಗ್ಲೂ ಹಾಲು ಕರಿಬೇಕಲ್ಲ, ಈ ಹೆಂಗೆ ಕರಿಯೋದು ಅಂತ ಭಯವಾದಂಗೆ ಆಗ್ತೈತಿ. ಅಯ್ಯಪ್ಪ ನೀನು ಕರಿಯಮ್ಮ ಈ 2 ಬಕೆಟ್ನಾಗೂ. ನಾನು ನಿಂತ್ಕೊಂಡು ನೋಡ್ತಾ ಇರ್ತೀನಿ ಯಾರನ್ನ ಬರ್ತಾರೋ ಏನೋ ಅಂತಾನ. ಯಪ್ಪ ಏನಿದು ಇಷ್ಟೊಂದು ಥಂಡಿ ಆಗೈತೆ ಹೆಂಗೇನೆ ಮೈ ಬಿಡೋಕ್ಕಾಗ್ತಾ ಇಲ್ಲ. ಜಲ್ದು ಹಾಲು ಕರಿಯೇ. ನಾನೊಂದು ಬಕೆಟ್ನ ಕರಿತೀನಿ, ನೀನೊಂದು ಬಕೆಟ್ನಾಗೆ ಕರಿ ಜಲ್ದು. ನೀನು ಹೆಂಗಾಗುತ್ತೋ ಹಂಗೆ ಕರಿಯೇ. ಏನೂ ಆಗಲ್ಲ. ಸರಿ ಆಯಿತು ಕರಿಯೋಣ ಜಲ್ದಿ. ನನಗಂತೂ ಹೆಂಗೆ ಕರಿಯೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಹೆಂಗೋ ಪ್ರಯತ್ನ ಮಾಡಿ ಕರಿಯೋಕ್ಕೆ ಟ್ರೈ ಮಾಡ್ತೀನಿ. ನೀನು ಕರಿಯೋಗಮ್ಮ ಜಲ್ದು. ಓಪ್ ಐ ಅರ್ರ ಓಪ್ಪ ಅಯ್ಯೋ ಇದು ಯಾವುದಪ್ಪ ಇದು? ಕಾಲೆಲ್ಲ ಮಿಸ್ ಕಾಡ್ತಾ ಐತೆ. ಓಪ್ಪ ಅಸ ಸುಮ್ಮನಿರಕ್ಕಾಗಲಿ. ಯಾವ್ದಲ್ಲ ಇದು? ಕಾಲೆಲ್ಲ ಎತ್ತುತ್ತೆ, ಕಾಲ್ಗಿಲಾಗು ಹೋದ್ರೆ ಯಪ್ಪ ನನಗಂತೂ ಭಯವಾದಂಗೆ ಆಗ್ತೈತೆ. ಓಪ್ಪ ಯಾಕೋ ಹಾಲೆ ಕರಿತಾ ಇಲ್ಲ. ಸ್ವಲ್ಪ ಹಿಂಡಬೇಕು ಅನ್ಸುತ್ತೆ. ಜೋರಾಗಿ ಹಿಂಡಿರೆ ಕರಿಬೋದು ಅನ್ಸುತ್ತೆ. ಅಮ್ಮ ಅಯ್ಯೋ ಅಮ್ಮ ತಾನ ಕೊದಿದ್ದು ಕಣಮ್ಮ ಇದು ಹಸ. ಅಪ್ಪ ಇದೇನಿದು ಹಿಂಗೆ ಒದ್ಬಿಡ್ತು? ಅಮ್ಮ ರಮ್ಯಾ ಯಾಕೆ ಬಿದ್ದುಬಿಟ್ಟೆ? ಓದಿತ ಹಸ? ಅಯ್ಯೋ ದೇವ್ರಿ, ಅಲ್ಲ ನಿಧಾನಕ್ಕೆ ಹಿಂಡಬೇಕು ತಾನೇ? ಜೋರಾಗಿ ಹಿಂಡಿದ್ಯೇನೋ ಮಲೆನ, ಅದಕ್ಕೆ ತೆಗ್ದು ಒದ್ದೈತದು. ಅದಕ್ಕೆ ನೋವಾಗಂಗೆ ಮಾಡಿದ್ಯಾ? ಅಯ್ಯೋ ನಿನ್ಗೆ ಹಾಲು ಕರಿಯಕ್ಕೂ ಬರಲ್ವಲ್ಲಿ, ಏನೂ ಉಪಯೋಗ ಇಲ್ಲ. ನೀನು ನಿಮ್ಮ ಅಣ್ಣ ಏನೂ. ಅಯ್ಯೋ ರಮ್ಯಾ, ಒಂದು ಹಾಲು ಕರಿಯಕ್ಕೂ ಬರಲ್ವಲ್ಲಿ ನಿನಗೆ? ಎದ್ದಳ ಮ್ಯಾಕೆ
ಒದಿಸ್ಕೊಂಡ ನೋವಾಯ್ತೀನಿ. ನೋವಾಯ್ತಾ ಅಂತ ಕೇಳ್ತಿಯಲ್ಲಮ್ಮ. ಅಮ್ಮ ಎಷ್ಟು ಜೋರ ಓದಿತ್ತು ಗೊತ್ತಾ? ಅಯ್ಯಪ್ಪ ನನಗಂಗೇನೆ ಎದ್ದಾಡಕ್ಕೂ ಆಗ್ತಿಲ್ಲ, ಹಂಗಾಗ್ಬಿಟ್ಟೈತಿ ಕಣಮ್ಮ. ಯಪ್ಪ ಅದು ಒದ್ದಿದ ಪೋರ್ಸಿಗೆ ಯಪ್ಪ ನನ್ನ ಸೊಂಟ ಎಲ್ಲಿ ಉಣುಕ್ತೋಂಬಂಗಾಗೈತಿ. ಇಲ್ಲಿಗೆ ತೊಡೆ ಹತ್ರ ಸರಿಯಾಗಿ ಒದ್ಬಿಡ್ತು ಯಮ್ಮ. ಅಯ್ಯೋ ಯಮ್ಮ, ಹಾಲು ಕರಿಯೋದು ಬೇಡ, ಏನು ಬೇಡ, ಬಾ ಸುಮ್ಮನೆ ಹೋಗೋಣ. ಇದೆಲ್ಲ ನಮ್ಮ ಕೈಯಲ್ಲಿ ಆಗಲ್ಲ, ನನ್ನ ಕೈಲಂತೂ ಹಾಲು ಕರಿಯೋಕ್ಕಾಗಲ್ಲಮ್ಮ. ಅಮ್ಮ ನಿನ್ನ ಕೈಲಿ ಯಾವತ್ತೂ ಆಗಲ್ಲ, ಒಂದು ಹಾಲು ಕರಿಯೋಕ್ಕೂ ಆಗಲ್ಲ ಅಂತಂದ್ರೆ ನೀನು ಅಂತ ಮಗಳೇ ನೀನು. ಅತ್ಲಾಗೆ ಓದಿ ಒಳ್ಳೆ ಕೆಲಸಕ್ಕೂ ಸೇರ್ಲಿಲ್ಲ, ಅತ್ಲಾಗೆ ಕೆಲಸ ಇಲ್ಲಿಂತ ಕೆಲಸನಾದ್ರೂ ಮಾಡಕ್ ಕಲೀಲಿಲ್ಲ. ಆ ಸಿದ್ಧನೇ ಎಷ್ಟೋ ವಾಸಿ ಹಸ್ಗಳಾದ್ರೂ ಕಾದು ಹಾಲು ಕರೆದು ಡೈರಿಗೆ ಹಾಕಿ ದುಡಿಮೆನಾದ್ರೂ ಮಾಡ್ತಾನೆ. ನೀನು ನಿಮ್ಮ ಅಣ್ಣನು ₹1 ಆದಾಯ ತರಲ್ವಲ್ಲಿ. ಬರೇ ಖರ್ಚು ಮಾಡೋದೇ ಆಯ್ತು ನಿಮ್ದು. ಹೋಗ್ಲಿ ಬಿಡು, ಕರೆದಿದೆ ಹೊಟ್ಟೆ ಹೊತ್ತು, ನಾನೆಲ್ಲ ಕರಿತೀನಿ. ನೀನ್ ಸುಮ್ಮನೆ ಇಲ್ಲಿ ಬಂದು ಕುಕ್ಕ ಬೈತ್ಲಾಗೆ ಬಾಯ್ ಮಾಡ್ಬೇಡ, ಯಾರನ್ನ ಎದ್ಗಿದ್ ಬಂದ್ಗಿಂದಾರ ಆಮೇಲೆ. ಅಯ್ಯೋ ನನಗೇನಮ್ಮ ಬರುತ್ತೆ ಹಾಲು ಕರಿಯಕ್ಕೆ? ನಾನೇನು ಗಂಡು ಹುಡ್ಗನೆ ಹಾಲು ಕರಿಯೋದೆಲ್ಲ ಕಲಿಯಕ್ಕೆ? ನೀನೊಬ್ಳು ನೀನು ಹೋಗು. ನನಗೆ ಹಾಲು ಕರಿಯಕ್ಕೆ ಬರಲ್ಲ ಅಂತಂದ್ರು ಇನ್ನೇನು ಅದೇನು ಈಜಿ, ಹಿಂಗೆ ನೀರು ಹಾಕ್ಬಿಟ್ಟು ಕರಿಯೋದು ಅಂತಂದೆ. ನೋಡ್ದೆ ಇವಾಗ ಹೆಂಗಾಯ್ತು. ನಾನಂತೂ ಹಾಲು ಕರಿಯಲ್ಲಮ್ಮ. ಕಲಿಬೇಕು ಕಣಿ, ಗಂಡು ಮಕ್ಕಳನ್ನಾಗ್ಲಿ ಹೆಣ್ಮಕ್ಳನ್ನಾಗ್ಲಿ ಕಲಿಬೇಕು. ಎಲ್ಲಾನ ರೈತರ ಮಕ್ಕಳಾಗಿ ಹುಟ್ಟಿದ್ಮೇಲೆ ಹಾಲು ಕರಿಯೋದು ಕಲಿಬೇಕು, ಅಡುಗೆ ಮಾಡೋದು ಎಲ್ಲನೂ ಕಲಿಬೇಕು. ಸೌದೆ ಪೌದೆ ಎಲ್ಲ ತರೋದು ಎಲ್ಲ ಕಲಿಬೇಕು. ಹೆಣ್ಮಕ್ಳಾದ್ಮೇಲೆ ಏನು ಇಂಥ ಕೆಲಸ ಮಾಡಬಾರ್ದು ಅಂತ ಏನೂ ಇಲ್ಲ. ನಾವೆಲ್ಲ ಕರಿಯೋದು ಕಲ್ತಿಲ್ವೇನಿ ಹಾಲು ಕರಿಯೋದ? ಬಾಯ್ತ್ಲಾಗೆ ನಾನೆಲ್ಲ ಕರಿತೀನಿ. ಯಮ್ಮ ಬ್ಯಾಡ ಬಿಡಮ್ಮ, ಕತ್ಲು ಬೇರೆ ಆಗೈತಲ್ಲ, ಆ ಹೊಸಗಳಿಗೆ ಯಾತ ಹುಳಪಳ ಬಂದು ಮುಟ್ತಾಯ್ತೋ ಏನೋ ಅಂತ ಅನ್ನಿಸ್ಬಿಡ್ತೈತೆ ಅನ್ಸುತ್ತೆ. ಅದಕ್ಕೆ ಹಿಂಗೆ ಒದಿತಾ ಇದ್ದಾವೆ. ಬಿಡು ಬೇಡ, ನೀನು ಆಮೇಲೆ ನನ್ನಂಗೆ ಕಾಲಾಗ ಒದಿಸ್ಕೊಂಡು ಗಿದ್ದಿಸ್ಕೊಂಡಿಯ. ನನಗೆ ನೋವಾಗಿರೋದೇ ಸಾಕು. ಆಮೇಲೆ ನೀನು ಹಾಲು ಕರಿಯಕ್ಕೆ ಹೋಗ್ಬೇಡ, ಸುಮ್ಮನಿರು, ಬಾ ದೂರನ. ಸುಮ್ಮನಿರಿ, ನನ್ನೇನು ನಿನ್ನಂಗೆ ಗಡ್ಡಿ ಮಾಡ್ಕೊಂಡೆ. ನನಗೆ ಗೊತ್ತೈತಿ ಹೆಂಗೆ ಕರಿಬೇಕು ಹಾಲ ಅಂತ. ನನಗೂ ಹಾಲು ಕರೆದು ರೂಢಿ ಐತೆ, ನಾನೆಲ್ಲ ಕರಿತೀನಿ. ಬಾಯಿ ಮುಚ್ಕೊಂಡು ಕುತ್ಕ ಸ್ವಲ್ಪ ಹೊತ್ತು. ನಾನೇನೆ 2 ಬಕೆಟ್ ಇಟ್ಕೊಂಡು ಹಾಲು ಕರೆದು ಬಿಡ್ತೀನಿ. ಓಪ್ ಓಪ್ ಓಪ್. ಯಾವುದಲ್ಲ ಇದು? ಅತ್ತಿತ್ತು ಒದ್ದಾಡ್ತೈತಿ ಈ ಹೊಸ. ಒಂದೀಸ್ಟ್ ಬಂದ್ವಮ್ಮ, ಕರಿತಾ ಇದ್ದೀನಿ, ಯಾಕೆ ಹೊಸ ಒದ್ದಾಡ್ತೈತಿ. ಹೋಪ್ ಹೋಪ್. ಅಮ್ಮ ಅಯ್ಯೋ, ನನಗೂ ಒದ್ಬಿಡ್ತು ಕಣೆ ರಮ್ಯಾ. ಅಯ್ಯೋ ಈ ಮನೆ ಹಸ. ಅಲ್ಲ ನಾನು ನಿಧಾನಕ್ಕೆ ಕರಿತಾ ಇದ್ದೀನಿ, ಹಂಗಂದ್ರೆ ಒದ್ಬಿಡ್ತಲ್ಲೇ ಅಮ್ಮ. ಅಯ್ಯೋ ನನ್ನ ಸೊಂಟ. ಅಯ್ಯೋ ರಮ್ಯಾ ಬಾರಿ ಎತ್ವಾ ಅಮ್ಮ. ಅಯ್ಯಯ್ಯೋ ಇದೇನಿದು ಹಿಂಗೆ ಕತ್ತೆ ಒದ್ದಂಗೆ ಗೊತ್ತು? ಈ ದನನೋ ಏನಿದು? ಕತ್ತೇನೋ? ಅಲ್ಲ ಗನೋಗಿ ಆ ಸಿದ್ಧ ಗನೋ ಕರಿತಾ ಇರ್ತಾನೆ, ಅವನಿಗೆ ಒದಿಯಲ್ಲ. ನನಗೆ ನೋಡಿ ಹೆಂಗೆ ಒದ್ಬಿಡ್ತು. ನಾನು ಹೇಳ್ದೆ ತಾನೆ ಬೇಡ ಕಣಮ್ಮ, ಬಾ ಹೋಗೋಣ. ಹಾಲು ಬೇಡ ಎಂಥದ್ದು ಬೇಡ ಅಂತಂದ್ರೆ ನಾನು ಕರಿತೀನಿ, ನನಗೆ ಗೊತ್ತೈತಿ, ನನಗೆ ಅಭ್ಯಾಸ ಐತಿ ಹಾಲು ಕರೆದು ಅಂತಂದೆ. ನೋಡಿವಾಗ ನಿನ್ನೂ ಸರಿಯಾಗಿ ಒದಿತು. ನನ್ನ ಹೆಂಗೋ ಪರವಾಗಿಲ್ಲ, ಸುಮಾರು ಕೊಂದಿಟ್ಟು ಹಿಂಗಂತು. ನೋಡು ನೀನು ಎಲ್ಲಿ ಹೋಗಿ ಬಿದ್ದಿದ್ಯಾ ಅದು ಒದ್ದಿರೋ ಪೋರ್ಸಿಗೆ. ಯಪ್ಪ ನಿನ್ನ ಸೊಂಟ ಎದ್ದಳಕ್ಕಾಗುತ್ತೋ ಇಲ್ವೋ, ಏನಾಗಿತ್ತೋ ಏನು? ಅಯ್ಯೋ ಬಾರಿ ರಮ್ಯಾ, ಯಾಕೋ ಎದ್ದಳಕ್ಕಾಗ್ತಾ ಇಲ್ಲ, ಸೊಂಟ ಹಿಡ್ಕೊಂಡಂಗೆ ಆಗ್ತೈತಿ. ಅಮ್ಮ ರಮ್ಯಾ ಎದ್ದು ಬಾರಿ, ನಾನು ಎದ್ದಾಡ್ಸ್ಮ, ಯಾರನ್ನ ಬಂದ್ಗಿಂದರು ಆಮೇಲೆ. ಅಯ್ಯೋ ಅಮ್ಮ ಅಲ್ಲೋಡಲ್ಲಿ ಅಜ್ಜಿ ಬತ್ತೈತೆ, ಎದ್ದು. ಅಯ್ಯೋ ಆ ಮುದುಕಿಗಂತೂ ರಾತ್ರಿ ಎಲ್ಲ ನಿದ್ದೆ ಬರಲ್ಲ ಅನ್ಸುತ್ತೆ, ರಾತ್ರಿ ಎಲ್ಲ ಎದ್ದು ಓಡಾಡುತ್ತೆ. ಈಗ ಯಾಕೆ ಎದ್ದು ಬತ್ತೈತಿ? ಬಾರಿ ನಾನು ಜಲ್ದಿ ಎದ್ದಾಡ್ಸು, ಅತ್ಲಾಗ ಹೋಗಿ ಬಚ್ಚಿಕೆಮನ. ಅವಳು ಬಂದು ಕೇಳಿದೆ ಏನು ಹೇಳೋದು, ಇಲ್ಲಿ ಯಾಕೆ ಬಂದಿದ್ರ ಅಂತಾನ. ಬಾರಿ ಎದ್ದಾಡ್ಸ್ಬಾರಿ ಅಮ್ಮ, ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ಬಾರಿ ಅತ್ಲಾಗೆ. ಅಯ್ಯೋ ಹೋಗಮ್ಮ ನೀನೊಬ್ಳು, ನನಗೆ ನಡೆಯೋಕ್ಕಾಗ್ತಿಲ್ಲ ಅಂದ್ರೆ ನೀನು ಬೇರೆ ಕರ್ಕೊಂಡು ಹೋಗ್ತೀನಿ. ಎದ್ದಾಳು ಸುಮ್ಮನೆ ನಿಧಾನಕ್ಕೆ. ಆ ಅಜ್ಜಿ ಬಂದೇ ಬಿಡ್ತು ಅಲ್ಲಿ. ಯಾರ್ರೀ ಅದು ನಮ್ಮ ಹಸ್ಗುಳ್ತಾಗೆ? ಏನ್ರೇ ಮಾಡ್ತಾ ಇದ್ದೀರಾ? ಯಾವಳವಳು? ಯಾವಳನ ಕದ್ದು ಹಾಲು ಕರಿಯಕ್ಕೆ ಬಂದಿರ್ಬೇಕೇನ? ಬೊತ್ತಿಂತ ಅಡಿರಿದ್ದು ಅಣ್ಣೆ ತಾಕೊಂಡು ಲೌಡೇರ ಕದ್ದು ಹಾಲು ಕರಿಯಕ್ಕೆ ಬಂದಿದ್ರ ಇಲ್ಲಿ?